ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಇಗ್ಲೂರು ಗ್ರಾಮದಲ್ಲಿ ಈ ಶಕ್ತಿ ದೇವತೆಗಳ ಸನ್ನಿಧಿಯಲ್ಲಿ ವಿಶೇಷವಾದ ಪೂಜೆ, ವಿಶೇಷವಾದ ಅಲಂಕಾರ, ವಿಶೇಷವಾದ ಆಚರಣೆಗಳು ಇಲ್ಲಿ ನಡೆಯುತ್ತಾ ಇದೆ. ಈ ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ, ಆಚರಣೆಗಳು ಮುಂದಿನ ಪೀಳಿಗೆಗೂ ಉಳಿಯಬೇಕೆಂಬುದೇ ನನ್ನ ಆಶಯವಾಗಿದೆ. ಮತ್ತೊಂದೆಡೆ ನಮ್ಮ ಸನಾತನ ಧರ್ಮವನ್ನು ಕಾಪಾಡುವುದು ನನ್ನ ಕರ್ತವ್ಯವು. ಈ ನಿಟ್ಟಿನಲ್ಲಿ ಇಗ್ಲೂರು ಗ್ರಾಮದಲ್ಲಿ ಇರುವ ಗ್ರಾಮ ದೇವತೆಗಳ ಆಚರಣೆಗಳ ವಿಚಾರವನ್ನು ನಿಮ್ಮ ಮುಂದೆ ಇಡಲು ಇಚ್ಛೆಪಡುತ್ತೇನೆ. ಹಾಗಾದರೆ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ನಿಮ್ಮ ಹೆಸರು ಸರ್? ನಾಗರಾಜ್ ಸರ್. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಮಹಿಮೆ ಹೇಳ್ತೀರಾ? ಮಹಿಮೆ ಹೇಳ್ತೀನಿ. ಮೂಲತಃ ದೇವಮ್ಮ, ಇದು ದೇವಮ್ಮನ ಗದ್ಗೆ. ತಾಯಿ ಕೋಣಮರಮ್ಮ ಅವರು ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸಿರೋದು. ಈ ತಾಯಿ ಬಂದು ರುದ್ರರೂಪದಲ್ಲಿ ಇವರೇ ನ್ಯಾಯ ಹೇಳ್ತಿದ್ರು. ನ್ಯಾಯ ಹೇಳ್ತಾದಾಗ ಒಂದ್ಸರಿ ಏನು ಮಾಡಿದ್ರು, ನ್ಯಾಯ ಹೇಳಿದಾಗ ನನಗೊಂದು ಇಡೀ 2 ಇಷ್ಟ ಐತೆ, ಅಷ್ಟು ನರಬಲಿ ಭೀಮನ್ ಸೇರಬೇಕು ಅಂತ ಕೇಳಿದ್ರು. ಅದಕ್ಕೆ ಬೇರೆ ದೇವರುಗಳು ಮತ್ತು ದೇವಮ್ಮ ಎಲ್ಲ ಸೇರಿ, ನೀನು ಈ ಥರ ನರಮಾಂಸರು ಬಲಿ ಕೇಳೋದ್ರೆ ಆಗಲ್ಲ, ನೀವೇನಿದ್ರು ಬೇಕಾದ್ರೆ ಪ್ರಾಣಿ ಬಲಿ ಕೇಳು ಅಂದ್ಬಿಟ್ಟು ಬಾಮ ನ್ಯಾಯ ಹೇಳುವೆ ನೀನು ತಾಯಿ ಅಂದ್ಬಿಟ್ಟು ಎಲ್ಲ ಕುಂಡಿಸ್ಕೊಂಡು ಅವ್ರಿಗೆ 12 ಬಾವಿ ತೋಡ್ಬಿಟ್ಟು ಕುಂಡಿಸಿ, ತಾಯಿ ನೀವು ಆಯಿತು ಹೇಳಿ ಬನ್ನಿ ನ್ಯಾಯ ಹೇಳ್ಬೇಕು ಅಂದ್ಬಿಟ್ಟು ತ್ರಿಸ್ಪಂದನ ಹಾಕಿ ತಾಯಿ ದೇವಮ್ಮ ಅಲ್ಲಿ ಅವ್ರನ್ನ ಆವೇಶನ ಬಂದಿ ಮಾಡಿದ್ರು. ಬಂದಿ ಮಾಡಿದ ತಕ್ಷಣ ಇವರು ಎಲ್ಲ ದೇವರುಗಳು ಸೇರಿ ಅಲ್ಲಿ ಬಾವಿನ ಮುಚ್ಚಿ, ತಾಯಿ ರುದ್ರ ರೂಪ ನೀನು ಇಲ್ಲೇ ಇದಾಗಬೇಕು, ಮುಂದೆ ಏನಿದ್ರು ಶಾಂತಿ ರೂಪದಲ್ಲಿ ಬರ್ಬೇಕು, ನಿನ್ಗೆ ಎಲ್ಲಿ ಬೇಕು ನಾವು ಈ ಗ್ರಾಮದಲ್ಲಿ ನೆಲೆ ಕೊಡ್ತೀವಿ ಅಂದಾಗ, ನನಗೆ ದೇವಮ್ಮ ತಾಯಿ ಪಾರ್ವತಿ ಮತ್ತೆ ಲಕ್ಷ್ಮಿಗೆ ಸೇರಿದವರು, ಅವ್ರನ್ನ ನನ್ನ ಬಂದಿ ಮಾಡಿರ್ಬೇಕಾದ್ರೆ ಅವ್ರ ಜಾಗನೇ ನನಗೆ ಬೇಕು, ಅವ್ರ ಜಾಗ ನನಗೆ ಬೇಕು, ಇಲ್ಲ ಅಂದ್ರೆ ಆಗಲ್ಲ ಅಂತ ಹಠ ಹಿಡಿದ್ರಂತೆ. ಹಠ ಹಿಡಿದಾಗ ನಾನು ಶುದ್ಧ ಸೂಕ್ಷ್ಮ, ನಾನು ಚೊಕ್ಕಬಜ್ನದಳು, ನೀನು ರಾವು ಸಂಚಾರ, ನನ್ನ ಕಡೆ ಬರೋಕ್ ನೀನು ಆಗಲ್ಲ ಅಂತ ಕೇಳಿದಾಗ, ಹೊರಗಡೆ ಹೋದಾಗ ನನಗೆ ರಾವು ಬಲಿ ಎಲ್ಲ ಇರುತ್ತೆ. ಒಳಗಡೆ ಹೊಸ್ತಿಂದ ಒಳಗಡೆ ನಿನ್ನ ಗದ್ಗೆಗೆ ಯಾವಾಗ ಬರ್ತೀನಿ, ನಿನಗೇನು ನೈವೇದ್ಯ ಮಾಡ್ತಾರೋ, ಬೆಲ್ದನ ಆಗ್ಬೋದು, ಪಂಚಾಮೃತ ಆಗ್ಬೋದು, ಪ್ರತಿಯೊಂದು ನಿನ್ಗೆ ಏನು ಸೇವೆ ಸಲ್ಲಿಸುತ್ತೋ ಅದೇ ಸೇವೆ ನನಗೂ. ಮೊದಲನೇ ಪೂಜೆ ನಿನಗಾಗಲಿ, 2ನೇ ಪೂಜೆ ನನಗಾಗಲಿ. ಮತ್ತು ಅಮ್ಮನಿಗೆ ಏನು, ಈ ಅಮ್ಮನ್ನು ನೆನೆಸ್ಕೊಂಡು ಏನು ಮಾಡ್ತಾರೋ ಭಕ್ತಾದಿಗಳು, ಆ ಅಮ್ಮನಿಗೆ ಹಾಕಿ ಅವಳು ಹಾಕಿದ ನಂತರ ಇವ್ಳಿಗೆ ಹಾಕಿದ್ರೆ ಅಷ್ಟೇ ಪ್ರೀತಿ ತಾಯಿಗೆ. ಆ ತಾಯಿ ಶಾಂತ ರೂಪಿಣಿ. ಆ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಎಲ್ರಿಗೂ ಒಳ್ಳೇದೇ ಮಾಡ್ತಾಳೆ, ಎಲ್ಲ ಏನು ತೊಂದರೆ ಕೊಡಲ್ಲ. ಅವಳು ತೊಂದರೆ ಕೊಡ್ಬೇಕಾದ್ರೆ ಇವಳನ್ನ ಬಿಡ್ತಾಳೆ. ಇವಳನ್ನ ಯಾವಾಗ ಬಿಟ್ಟ, ಇವಳು ಯಾರನ್ನು ನೋಡಲ್ಲ, ದೇವ್ರಗಳನ್ನು ನೋಡಲ್ಲ, ಮತ್ತೆ ಕಮಲಾತಿರಲ್ಲಿ ಯಾರಿಗೆ ಏನು ನೋಡಲ್ಲ. ಇವರು ರಾವ್ ಸಂಚಾರ ಎಲ್ಲೆಲ್ಲೇ ಕಲ್ಲಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾರೆ ತಾಯಿ. ಅದಕ್ಕೋಸ್ಕರ ವರ್ಷಕ್ಕೊಂದ್ಸತಿ ಆ ಜಾಗಕ್ಕೆ ಹೋದ್ರೆ ಅಲ್ಲಿ ಆ ತಾಯಿಗೆ ಶಕ್ತಿ ಕೊಟ್ಬಿಟ್ಟು, ಆ ಜಾಗಕ್ಕೆ ಶಕ್ತಿ ಕೊಟ್ಬಿಟ್ಟು ಪುನಃ ಇಲ್ಲಿ ಶಾಂತಿ ರೂಪದಲ್ಲಿ ಬಂದು ತಾಯಿ ನೆಲೆಗೊಳ್ತಾಳೆ.
ಇದು ಪ್ರತಿ ವರ್ಷ ಆಗುತ್ತೆ? ಹೌದೌದು, ಪ್ರತಿ ವರ್ಷ ಆಗುತ್ತೆ. ಇದು ಹಿನ್ನೆಲೆನೇ ಐತೆ. ಇದು ಇದು ತುಂಬಾ ಇನ್ನು ಹಳೆ ಇದೈತೆ. ಇದೇನಪ್ಪಾ ಅಂದ್ರೆ ಯಾವುದೇ ಒಂದು ನಮ್ಮ ಇಲ್ಲಿ ದೇವ್ರನ್ನ ಭಕ್ತಿಯಿಂದ ನಾವು ಎತ್ಕೊಂಡು ಪೂಜೆ, ಆ ಕಡೆ ಪೂಜೆ ಐತೆ, ಹಿರಿ ಸತ್ಯ ಐತೆ. ಯಾರೇ ಅಲ್ಲಿ ನಮ್ಮ 18 ಕುಳ ಐತಿ, ಇವಾಗ 32 ಕುಳ ಇದ್ದಾರೆ. ಅವ್ರು ಹಿಡ್ಕೊಂಡ್ರು ಮಾತ್ರ ಅಮ್ಮ ಪ್ರವೇಶ ಆಗುದು, ಇಲ್ಲ ಬೇರೆಯವ್ರು ಹಿಡ್ಕೊಂಡ್ರೆ ಪ್ರವೇಶ ಆಗಲ್ಲ. ಇದಕ್ಕೆ ನಿಯಮಗಳು ಇದೆ. ಏನಪ್ಪಾ ಅಂದ್ರೆ ತಾಯಿ ಫಸ್ಟ್, ಆ ತಾಯಿಗೆ ಗದ್ದೆ ಪೂಜೆ. ಇವ್ರು ಕೇಳ್ಕೊಂಡದು ನನಗೆ ಮೆರೆಯುವಂತ ಪೂಜೆ, ನನಗೆ ಮೆರೆಯತಕ್ಕಂಥದ್ದು ಬೇಕು. ಎಲ್ಲೇ ಊರು ಒಳಗಡೆ ಎಲ್ಲೇ ಹೋದ್ರು ಈ ತಾಯಿಗೆ ಪಿಚ್ಚಿನಕೆರೆ, ಗಬ್ಬಾಡಿ, ಬನವಾಸಿ, ಮತ್ತೆ ಕನಕಪುರ, ಭದ್ರಾವತಿ, ತುಂಬಾ ಅನೇಕ ದೂರಗೆ ತುಂಬಾ ಒಲಿತಾಳೆ ಈ ತಾಯಿ. ಗಬ್ಬಾಡಿ ಬಂದು ಸೇರಿದವಳು. ಅಲ್ಲಿ ಗಬ್ಬಾಡಿಲಿ ಅಲ್ಲೇ ಒಂದೇನೋ ಒಂದು ಇದಾಗಿ ತೊಂದರೆ ಆಗಿ ಅವ್ರನ್ನ ಇವ್ರು ತಾಳಕ್ಕಾಗ್ದಾನೆ ಆ ಜಾಗದಿಂದ ಈ ಜಾಗ ಬಂದು ನೆಲೆಸಿದ್ದಾರೆ. ಇಲ್ಲಿ ಬಂದು ನೆಲೆಸಿದ್ರು ಕೂಡ ಆ ಆವೇಶದಲ್ಲಿ ರುದ್ರ ರೂಪದಲ್ಲಿ ಬಂದು ಎಲ್ರಿಗೂ ಕಾಟ ಕೊಡ್ತಿಲ್ಲ ಅಂತ ಇವಳು. ಇವ್ ನಾನೇ ನ್ಯಾಯ ಹೇಳ್ಬೇಕು ಅಂತ ಊರಿಂದ ಊರಿಗೆ ಬಂದು ನ್ಯಾಯ ಹೇಳ್ತಿಲ್ಲ ಅಂತ. ಅದಕ್ಕೆ ಇವಾಗ ಶಾಂತಿ ರೂಪಿಣಿಲ್ಲ ಅವಳೆ. ಇವಳ ನೆಂದವ್ರ ಮನೆ ತುಂಬಿ ತುಳ್ಕಾಡ್ತಾಳೆ ತಾಯಿ. ಏನ್ ಹೇಳಿ, ಮೂಲತಃ ಗದ್ಗೆ ಮನೆಗೆ ಪ್ರವೇಶ ಮಾಡಬೇಕು ಫಸ್ಟ್. ಮೊದಲು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪೂಜೆ ಮಾಡಿಸಿದ್ರೆ ಒಳ್ಳೇದು. ಅಲ್ಲಿ ಗಬ್ಬು ಮಾಡುತ್ತೆ ಅಂತಾರಲ್ಲ, ರಕ್ತ ಅಲ್ಲಿ ಇರುತ್ತಲ್ಲ, ಆ ಜಾಗ ತುಳಿದ್ಬಿಟ್ಟು ಈ ಜಾಗ ತುಳಿಬಾರ್ದು. ಯಾಕೆಂದ್ರೆ ಇಲ್ಲಿ ದೇವಮ್ಮ ಚಪ್ಪಲಿದ್ದಾರೆ, ಪಾರ್ವತಿ ದೇವಿ, ಲಕ್ಷ್ಮೀ ಸೇರಿದವರು. ಇವ್ರ ಜಾಗದಲ್ಲಿ ಅಲ್ಲಿ ಪ್ರವೇಶ ಇಲ್ಲ. ಆ ಮಣ್ಣಿಂದ ಈ ಮಣ್ಣು ಬರುವಂತ ಇಲ್ಲ. ಹಂಗಾಗಿ ಇಲ್ಲಿ ಫಸ್ಟ್ ಏನು ಅವ್ರ ಕೈಲಿ ಏನಿದಾಗುತ್ತೋ ಈ ತಾಯಿನ ಇಲ್ಲಿ ನೆನ್ಕೊಂಡೋಗಿ ಪೂಜೆ ಮಾಡತಕ್ಕಂಥದ್ದು ವರ್ಷನೂ ಮಾಡ್ತೀವಿ. ಮತ್ತೆ ಆಯುಧ ಪೂಜೆನೂ ಮಾಡ್ತೀವಿ. ಬಹಳ ಖುಷಿ ಆಯ್ತು ಸರ್. ತುಂಬಾ ನಮಸ್ಕಾರ. ಅಮ್ಮನ ನೆನ್ಕೊಂಡು ಒಂದೆಷ್ಟು ಕಟ್ಬಿಟ್ಟು ಅಮ್ಮ ತಾಯಿ ಎಲ್ಲಿದೆಯಾ ಅಂದ್ರೆ ಹೆಣ್ಣು ಮಕ್ಳಿಗೆ ತುಂಬಾ ತಾಯಿ ಅಷ್ಟೇ ಕಾಪಾಡ್ತಾಳೆ. ಎಲ್ಲಿದೆಯಮ್ಮ ಅಂದ್ರೆ ಕಷ್ಟ, ಯಾವುದೇ ಕಷ್ಟ ಬರ್ಲಿ ಪರಿಹಾರ ಮಾಡ್ತಾಳೆ. ನಮ್ಮ ದೇವಮ್ಮ ಮತ್ತು ಕೋಣಮರಮ್ಮಗೆ ನಾವು ಒಬ್ರೇ ಪೂಜಾರಿ. ಆ ತಾಯಿ ಎಷ್ಟು, ಈ ತಾಯಿ ಅಷ್ಟೇ. ನಮ್ಮ ಮೇಲೆ ಪ್ರವೇಶ ಆದಾಗ ಈ ನನ್ನ ವಸ್ತಿಂದ ಹೊರಗಡೆ ಹೋದ್ರೆ ರಾವು, ವಸ್ತಿಂದ ಒಳಗಡೆ ಬಂದ್ರೆ ಶಾಂತಿ. ಇಷ್ಟು ನಮ್ಗೆ ಗೊತ್ತು. ಥ್ಯಾಂಕ್ ಯು, ತುಂಬಾ ಮಾಹಿತಿ ಕೊಟ್ಟಿದ್ದೀರಾ. ಎಲ್ರಿಗೂ ಒಳ್ಳೇದಾಗ್ಲಿ.